ನಮಸ್ಕಾರ, ಪೊಲಿಟಿಕಲ್ ಟಿವಿಗೆ ಸ್ವಾಗತ. ಕರ್ನಾಟಕ ರಾಜ್ಯ ರಾಜಕಾರಣದ ಪ್ರಭಾವಿ ನಾಯಕರಾದಂಥ ಪ್ರಹ್ಲಾದ್ ಜೋಶಿ ಅವರಿಗೆ ಶಿಕ್ಷಣ ಇಲಾಖೆಯ ಖಾತೆಯನ್ನ ಮೋದಿಯವರು ನೀಡಿದ್ದಾರೆ. ಅದಕ್ಕೂ ಮುಂಚೆ ಕೂಡ ಕಲ್ಲಿದ್ದಲು ಸಚಿವರಾಗಿ, ಸಂಸದೀಯ ಸಚಿವರಾಗಿ, ಆಹಾರ ಮತ್ತು ನಾಗರಿಕ ಇಲಾಖೆ ಸಚಿವರಾಗಿ ಬಹಳ ಉತ್ತಮವಾಗಿ ಕೆಲಸ ಮಾಡಿದ್ರು. ಧರ್ಮೇಂದ್ರ ಪ್ರಧಾನ್ ಅವರಿಗೆ ರಾಜೀನಾಮೆಯಿಂದ ತೆರವಾದಂಥ ಹುದ್ದೆಯನ್ನ ಪ್ರಹ್ಲಾದ್ ಜೋಶಿ ಅವರಿಗೆ ನೀಡಲಾಯಿತು. ನೀಡಿದ ಮರುದಿನವೇ ಪ್ರಿಯಾಂಕಾ ವಾದ್ರಾ ಅವರು ಸಂಸತ್ನಲ್ಲಿ ಮಾತನಾಡ್ತಾ ಅವರನ್ನ ತೇಜೋವಧೆ ಮಾಡೋದಕ್ಕೆ ಅತ್ಯಾಚಾರದ ಆರೋಪಿಯ ಪರ ಬ್ಯಾಟ್ ಬೀಸಿದ್ದೀರಾ ಅನ್ನೋ ಮಾತುಗಳನ್ನ ಪ್ರಿಯಾಂಕಾ ವಾದ್ರಾ ಅವರು ಹೇಳ್ತಾರೆ. ತಕ್ಷಣವೇ ಅದಕ್ಕೆ ಪ್ರಹ್ಲಾದ್ ಜೋಶಿ ಅವರು ಕೂಡ ಉತ್ತರ ಕೊಡ್ತಾರೆ, ನೀವು ಏನನ್ನ ಮಾತನಾಡ್ತಾ ಇದ್ದೀರಾ ಅದ್ರ ಬಗ್ಗೆ ದಾಖಲೆಗಳಿರಬೇಕು, ಸುಖ ಸುಮ್ಮನೆ ಮಾತನಾಡೋದಿಲ್ಲ ಅಂತ. ಅದಾದ ನಂತರ ಅವರು RSS ನ ಬಗ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಮಾತನಾಡ್ತಾರೆ. ಅದು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ. ಅದಾದ ನಂತರ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯವರು ಕೂಡ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಈ ಹಿಂದೆ ಆರೋಪಿ ಪರವಾಗಿ ಮಾತನಾಡಿದ್ದಾರೆ, ರೇಪ್ ಆರೋಪಿಯ ಪರವಾಗಿ ಮಾತನಾಡಿದ್ದಾರೆ ಅನ್ನೋದನ್ನ ಪ್ರಸ್ತಾಪ ಮಾಡಿ ನಾಚಿಕೆಗೇಡಿನ ಸಂಗತಿ, ಇಂಥವರು ನಮ್ಮ ದೇಶದ ಶಿಕ್ಷಣ ಸಚಿವರಾಗಿದ್ದಾರೆ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾರೆ. ಅವಾಗಲೂ ಕೂಡ ಪ್ರಹ್ಲಾದ್ ಜೋಶಿ ಅವರು ದಾಖಲೆ ಇಟ್ಕೊಂಡು ಮಾತನಾಡಿ ಸುಖ ಸುಮ್ಮನೆ ಮಾತನಾಡಬೇಡಿ ಅನ್ನೋ ಮಾತುಗಳನ್ನು ಹೇಳ್ತಾರೆ. ಇದರ ಅರ್ಥ ಏನು ಅಂತಂದ್ರೆ, ಕರ್ನಾಟಕದ ವ್ಯಕ್ತಿ, ಕರ್ನಾಟಕದ ಸಂಸದರು ಈ ಶಿಕ್ಷಣ ಸಚಿವನ ಸ್ಥಾನವನ್ನು ಅಲಂಕರಿಸಬಾರದಾ, ಅವರಿಗೆ ಯೋಗ್ಯತೆ ಇಲ್ವಾ, ಅವರನ್ನ ಯಾಕೆ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನೋ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಈ ಹಿಂದೆಯೂ ಕೂಡ ಬರೀ ಉತ್ತರ ಭಾರತದ ರಾಜಕಾರಣಿಗಳೇ ಶಿಕ್ಷಣ ಇಲಾಖೆಯನ್ನ ಅನುಭವಿಸ್ತಾ ಇದ್ರು. ಆದ್ರೆ ಈಗ ನಮ್ಮ ದಕ್ಷಿಣ ಭಾರತದ, ಅದರಲ್ಲೂ ಕರ್ನಾಟಕದ ಸಂಸದರೊಬ್ರು ದೊಡ್ಡ ಹುದ್ದೆಯನ್ನ ಅಲಂಕರಿಸಿದಾಗ ನಾವೆಲ್ಲ ಖುಷಿ ಪಡಬೇಕಿತ್ತು. ಈಗ ಅದಕ್ಕೆ ಮತ್ತೊಂದು ಆಂಗಲ್ ಅನ್ನ ತಗೊಂಡು ಬರ್ತಾ ಇದ್ದಾರೆ. ಅದೇನು ಅಂತಂದ್ರೆ, ಅವರ ಸಹೋದರ ಗೋಪಾಲ್ ಜೋಶಿ ಅವರು ಯಾವುದೋ ಒಂದು ಪ್ರಕರಣದಲ್ಲಿ ಅವರನ್ನ ಆರೋಪಿಯನ್ನಾಗಿ ಮಾಡಲಾಗಿದೆ ಮತ್ತು ಯಾವುದೋ ಒಂದು ಮಹಿಳೆ ಅವರ ಮೇಲೆ ಆರೋಪವನ್ನು ಹೊರಿಸಿ FIR ಕೂಡ ದಾಖಲಾಗಿದ್ದಾರೆ. ಹುಬ್ಬಳ್ಳಿ ಧಾರವಾಡದ ವಿದ್ಯಾನಗರ ಸ್ಟೇಷನ್ನಲ್ಲಿ ಅವರ ವಿರುದ್ಧ ಒಂದು FIR ದಾಖಲಾಗಿದೆ. ಆದರೆ ವಾಸ್ತವ ಏನು ಅಂತಂದ್ರೆ, ಗೋಪಾಲ್ ಜೋಶಿ ಮತ್ತು ಪ್ರಹ್ಲಾದ್ ಜೋಶಿ ಅವರ ನಡುವೆ ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಕೌಟುಂಬಿಕವಾಗಿ ಸಂಬಂಧವಿಲ್ಲ. ಅವರೊಬ್ಬರು ಸಹೋದರ ಅನ್ನೋದು ಬಿಟ್ಟರೆ 30 ವರ್ಷದ ಹಿಂದೆನೆ ಅವರ ಮತ್ತು ಅವರ ಕುಟುಂಬ ಡಿವೈಡ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಕಾನೂನಿನ ಪ್ರಕಾರ ಫ್ಯಾಮಿಲಿ ಅರೇಂಜ್ಮೆಂಟ್ ಡೀಡ್ನ ಮೂಲಕ ಅವರನ್ನ 2012ರಲ್ಲಿ ಹೊರಗಿಟ್ಟಲಾಗಿದೆ. ಸರಿಸುಮಾರು 30 ವರ್ಷಗಳಿಂದ ಅವರಿಗೂ ಯಾವುದೇ ರೀತಿಯಾದಂಥ ಸಂಬಂಧಗಳು ಇಲ್ಲದೆ ದೂರವನ್ನು ಇಟ್ಟಿದ್ದಾರೆ. ಆದರೂ ಕೂಡ ಗೋಪಾಲ್ ಜೋಶಿ ಅವರು ಮಾಡಿರುವಂಥ ಅಪರಾಧ ಪ್ರಕರಣಗಳಿಗೆ ಪ್ರಹ್ಲಾದ್ ಜೋಶಿ ಅವರನ್ನ ಲಿಂಕ್ ತಂದು ಇಂಥ ಸಹೋದರರನ್ನ ನೀವು ಇಟ್ಕೊಂಡಿದ್ದೀರಾ ಅನ್ನೋದು ತೇಜೋವಧೆ ಮಾಡೋದು ನಿಜಕ್ಕೂ ಶೋಭೆ ಇಲ್ಲ. ಅವ್ರು ಯಾವತ್ತು ಶಿಕ್ಷಣ ಇಲಾಖೆಯನ್ನ ತೆಗೆದುಕೊಂಡ್ರು ಅವತ್ತಿಂದ ಅವರನ್ನ ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಆದ್ರೆ ವಾಸ್ತವ ಸಂಗತಿಯನ್ನು ಕೂಡ ಅರಿಬೇಕಲ್ವಾ. ಹೌದು, ಗೋಪಾಲ್ ಜೋಶಿ ಅವರ ವಿರುದ್ಧ FIR ಆಗಿರೋದು ನಿಜ. ಅದಕ್ಕೆ ಜೋಶಿ ಅವರ ಕಾರಣನ. ಹಾಗೊಂದು ವೇಳೆ ಜೋಶಿ ಅವರ ಪ್ರಭಾವನ್ನೇ ಬಳಸಿ ತನ್ನ ಸೋದರನ್ನ ರಕ್ಷಣೆ ಮಾಡಬೇಕು ಅಂತ ಅನ್ಸಿದ್ರೆ FIR ಆಗದೆ ಇರೋ ರೀತಿ ನೋಡ್ಕೋಬಹುದಾಗಿತ್ತು. ಅಂತಹ ಒತ್ತಡವನ್ನು ಕೂಡ ತರಬಹುದಾಗಿತ್ತು, ಅಂತ ಪ್ರಭಾವವನ್ನು ಕೂಡ ಬೀರ್ಬೋದಾಗಿತ್ತು. ಈ ಪ್ರಕರಣದಲ್ಲಿ ಸಚಿವರೇ ಸ್ಪಷ್ಟಪಡಿಸಿರೋ ಹಾಗೆ ನನಗೂ ಗೋಪಾಲ್ ಜೋಶಿ ಅವರಿಗೂ ಯಾವುದೇ ರೀತಿಯಾದಂಥ ಸಂಬಂಧವಿಲ್ಲ, ನಾವು ಬಹಳ ಹಿಂದೆನೆ ಹೊರಗೆ ಬಂದಿದ್ದೀವಿ, ಅವರನ್ನು ದೂರ ಇಟ್ಟಿದ್ದೀವಿ ಅಂತ. ಇದರಲ್ಲಿ ಪ್ರಹ್ಲಾದ್ ಜೋಶಿ ಅವರ ಕೈವಾಡ ಇಲ್ಲ. ಈ ಪ್ರಕರಣಕ್ಕೂ ಪ್ರಹ್ಲಾದ್ ಜೋಶಿ ಅವರನ್ನ ಲಿಂಕ್ ಮಾಡಬಾರ್ದು ಅನ್ನೋ ಅವರ ಮನವಿ ಏನಿದೆ ಕೇಳಿದ್ರೆ ನಿಜಕ್ಕೂ ನಿಜ ಅನ್ಸುತ್ತೆ. ಹಾಗಾಗಿ ಈ ಪ್ರಕರಣದಲ್ಲಿ ಈ ಗೋಪಾಲ್ ಜೋಶಿ ಅವರಿಗೆ ಯಾವುದೇ ರೀತಿಯಾದಂಥ ಕಾನೂನಿನ ಚೌಕಟ್ಟಿನಲ್ಲಿ ತನಿಖೆಯನ್ನು ಏನು ಎದುರಿಸ್ಬೇಕು ಅದನ್ನು ಅವ್ರು ಎದುರಿಸ್ತಾರೆ. ಆದರೆ ಪ್ರಹ್ಲಾದ್ ಜೋಶಿ ಅವರೇನು ಬಂದು ಎದುರಿಸಬೇಕಾದಂಥ ಅವಶ್ಯಕತೆ ಇಲ್ವಲ್ಲ. ಹಾಗಾಗಿ ಈ ಪ್ರಕರಣದಲ್ಲಿ ಗೋಪಾಲ್ ಜೋಶಿ ಅವರು ಆರೋಪಿ ಅನ್ನೋದು ಎಷ್ಟು ನಿಜಾನೋ, ಈ ಪ್ರಕರಣಕ್ಕೂ ಮತ್ತು ಪ್ರಹ್ಲಾದ್ ಜೋಶಿ ಅವರಿಗೆ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಅನ್ನೋದು ಅಷ್ಟೇ ಸತ್ಯ.